ನಾನು ನಾನು ಇದ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ನೋಡಿ, ದಿನನಿತ್ಯ ಬೆಳಿಗ್ಗೆ ಎದ್ರೆ ಸಾಕು ಎಷ್ಟು ಅತ್ಯಾಚಾರಗಳು ಆಗ್ತಾ ಇದಾವ, ಅನಾಚಾರಗಳು ಆಗ್ತಾ ಇದೆ, ಎಷ್ಟು ದರೋಡೆಗಳು ಆಗ್ತಾ ಇದಾವ, ಎಷ್ಟು ಮಹಿಳೆಯರ ಮಂದಿ ಯಾವ ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ, ಯಾವ ರೀತಿಯಲ್ಲಿ ಕೂಡ ಇವತ್ತು ವಿದೇಶಿಕರು ನಮ್ಮ ಕರ್ನಾಟಕಕ್ಕೆ ಬಂದ ರಕ್ಷಣೆ ಇಲ್ಲ, ಕೊಪ್ಪಳಕ್ಕೆ ಬಂದ ರಕ್ಷಣೆ ಇಲ್ಲ, ನಂತರ ಹಂಪಿಗೆ ಬಂದ ರಕ್ಷಣೆ ಇಲ್ಲ, ನಮ್ಮ ಬಳ್ಳಾರಿಗೆ ಏನು ಇವತ್ತು ಟೂರಿಸಂ ಸ್ಪಾಟ್ಸ್ ಏನಿದಾವನು ಐತಿಹಾಸಿಕ ಸ್ಥಳಗಳಿಂದ ಅಲ್ಲೆಲ್ಲ ವಿದೇಶರು ಬಂದಂತ ಟೈಮ್ಲಿ ಯಾವುದೇ ರೀತಿಯಲ್ಲಿ ರಕ್ಷಣೆ ಇಲ್ಲದಕ್ಕೋಸ್ಕರವಾಗಿ ಅವರು ಅಡ್ಮಿನಿಸ್ಟ್ರೇಷನ್ ಟೋಟಲಿ ಕೊಲಾಪ್ಸ್ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಅಡ್ಮಿನಿಸ್ಟ್ರೇಷನ್ ಕೊಲಾಪ್ಸ್ ಜೊತೆಲಿ ಅವ್ರ ರಾಜಕಾರಣದಲ್ಲಿ ಇವತ್ತು ಇದಕ್ಕೋಸ್ಕರವಾಗಿ ಅವ್ರು ಕಚ್ಚಾಡ್ತಾ ಇದ್ದಂದ್ರಿಗಿನ ಅವ್ರು ಅಧಿಕಾರಕ್ಕೋಸ್ಕರವಾಗಿ ಕಚ್ಚಾಟ ಮಾಡ್ಕೊಂತ ಇದ್ದಾರೆ. ಹಂಗಾಗಿ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಡಿಬೇಟ್ ಮಾಡಕ್ ಹೋಗಲ್ಲ. ಸಮಯ ಬಂದಂತ ಟೈಮಲ್ಲಿ ನಾನು ಮಾತಾಡ್ತೀನಿ. ನನಗೆ ದೇವರು ನಿಮ್ಗೆ ಕೊಟ್ಟಂತ ಅವಕಾಶವನ್ನು ಸರಿಯಾದಂತ ಸದುಪಯೋಗ ಮಾಡಿಕೊಂಡು ಈ ನಾಡಿನಲ್ಲಿದ್ದಂತ ಜನರನ್ನ, ಈ ಬಡವರನ್ನ, ರೈತರನ್ನ, ಮಹಿಳೆಯರನ್ನ ಎಲ್ಲಾರು ಕೂಡ ಒಂದು ರೀತಿ ಅವ್ರನ್ನ ವಿಶ್ವಾಸವನ್ನು ಗಳಿಸುವಂತ ಕೆಲಸ ನೀವು ಸರ್ಕಾರ ಮಾಡಬೇಕು ಅನ್ನೋಂತ ಒತ್ತಾಯವನ್ನು ಮಾಡ್ತೀನಿ. ನಾನು ಇದ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ನೋಡಿ, ದಿನನಿತ್ಯ ಬೆಳಿಗ್ಗೆ ಎದ್ರೆ ಸಾಕು ಎಷ್ಟು ಅತ್ಯಾಚಾರಗಳು ಆಗ್ತಾ ಇದಾವ, ಅನಾಚಾರಗಳು ಆಗ್ತಾ ಇದೆ, ಎಷ್ಟು ದರೋಡೆಗಳು ಆಗ್ತಾ ಇದಾವ, ಎಷ್ಟು ಮಹಿಳೆಯರ ಮಂದಿ ಯಾವ ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ, ಯಾವ ರೀತಿಯಲ್ಲಿ ಕೂಡ ಇವತ್ತು ವಿದೇಶಿಕರು ನಮ್ಮ ಕರ್ನಾಟಕಕ್ಕೆ ಬಂದ ರಕ್ಷಣೆ ಇಲ್ಲ, ಕೊಪ್ಪಳಕ್ಕೆ ಬಂದ ರಕ್ಷಣೆ ಇಲ್ಲ, ನಂತರ ಹಂಪಿಗೆ ಬಂದ ರಕ್ಷಣೆ ಇಲ್ಲ, ನಮ್ಮ ಬಳ್ಳಾರಿಗೆ ಏನು ಇವತ್ತು ಟೂರಿಸಂ ಸ್ಪಾಟ್ಸ್ ಏನಿದಾವನು ಐತಿಹಾಸಿಕ ಸ್ಥಳಗಳಿಂದ ಅಲ್ಲೆಲ್ಲ ವಿದೇಶರು ಬಂದಂತ ಟೈಮ್ಲಿ ಯಾವುದೇ ರೀತಿಯಲ್ಲಿ ರಕ್ಷಣೆ ಇಲ್ಲದಕ್ಕೋಸ್ಕರವಾಗಿ ಅವರು ಅಡ್ಮಿನಿಸ್ಟ್ರೇಷನ್ ಟೋಟಲಿ ಕೊಲಾಪ್ಸ್ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಅಡ್ಮಿನಿಸ್ಟ್ರೇಷನ್ ಕೊಲಾಪ್ಸ್ ಜೊತೆಲಿ ಅವ್ರ ರಾಜಕಾರಣದಲ್ಲಿ ಇವತ್ತು ಇದಕ್ಕೋಸ್ಕರವಾಗಿ ಅವ್ರು ಕಚ್ಚಾಡ್ತಾ ಇದ್ದಂದ್ರಿಗಿನ ಅವ್ರು ಅಧಿಕಾರಕ್ಕೋಸ್ಕರವಾಗಿ ಕಚ್ಚಾಟ ಮಾಡ್ಕೊಂತ ಇದ್ದಾರೆ. ಹಂಗಾಗಿ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಡಿಬೇಟ್ ಮಾಡಕ್ ಹೋಗಲ್ಲ. ಸಮಯ ಬಂದಂತ ಟೈಮಲ್ಲಿ ನಾನು ಮಾತಾಡ್ತೀನಿ. ನನಗೆ ದೇವರು ನಿಮ್ಗೆ ಕೊಟ್ಟಂತ ಅವಕಾಶವನ್ನು ಸರಿಯಾದಂತ ಸದುಪಯೋಗ ಮಾಡಿಕೊಂಡು ಈ ನಾಡಿನಲ್ಲಿದ್ದಂತ ಜನರನ್ನ, ಈ ಬಡವರನ್ನ, ರೈತರನ್ನ, ಮಹಿಳೆಯರನ್ನ ಎಲ್ಲಾರು ಕೂಡ ಒಂದು ರೀತಿ ಅವ್ರನ್ನ ವಿಶ್ವಾಸವನ್ನು ಗಳಿಸುವಂತ ಕೆಲಸ ನೀವು ಸರ್ಕಾರ ಮಾಡಬೇಕು ಅನ್ನೋಂತ ಒತ್ತಾಯವನ್ನು ಮಾಡ್ತೀನಿ.